ಎಲ್ರಿಗೂ ನಮಸ್ಕಾರ. ನಾನು ಸಹನಾ ಅಂತ ಮಾತಾಡ್ತಾ ಇದ್ದೀನಿ ಇನ್ಸೆಪ್ಟ್ ಎಡ್ಜ್ ಕಂಪನಿಯಿಂದ. ಸೊ ನಾವು ಬೇಸಿಕಲಿ ಇತ್ತೀಚಿನ ದಿನಗಳಲ್ಲಿ ನಮಗೆ ತುಂಬಾ ಆಗ ಕೇಳಿಸೋದು ಇನ್ವೆಸ್ಟ್ಮೆಂಟ್ ಮೆಥಡ್ಸ್ ಅಲ್ಲಿ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು, ಸ್ಟಾಕ್ಸ್ ಮೇಲೆ ದುಡ್ಡು ಹಾಕಿ ಬೀಸ್ ಮೈ ಮಾಡಿ ಡಿಜಿಟಲ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ. ಸೊ ಏನಿದು ಸ್ಟಾಕ್ ಮಾರ್ಕೆಟ್, ಹೇಗೆ ವರ್ಕ್ ಆಗುತ್ತೆ ಅಂತ ಮೊದಲು ತಿಳ್ಕೊಳ್ಳೋಣ. ಸ್ಟಾಕ್ ಮಾರ್ಕೆಟ್ ಇದನ್ನ ಮೊದಲು ಎರಡು ಪದಗಳಾಗಿ ವಿಂಗಡಣೆ ಮಾಡ್ಕೊಳ್ಳೋಣ. ಒಂದು ಸ್ಟಾಕು, ಇನ್ನೊಂದು ಮಾರ್ಕೆಟ್ ಅಂತ ಅರ್ಥ. ಸೊ ಅದ್ರಲ್ಲಿ ಮೊದಲನೇದು ಮಾರ್ಕೆಟ್. ಮಾರ್ಕೆಟ್ ಅಂದ್ರೆ ನಮಗ್ ಬೇಕಾಗಿರೋ ಬೇರೆ ಬೇರೆ ಥಿಂಗ್ಸ್ ನ ಕೊಳ್ಳಲು ಮತ್ತೆ ಮಾರಲು, ಅಂದ್ರೆ ಬೈ ಆರ್ ಸೆಲ್ ಮಾಡೋದಕ್ಕೆ ಇರುವಂತ ಒಂದು ಪ್ಲೇಸ್ ಅಂತ ಅನ್ಕೊಳ್ಳೋಣ. ಬೈ ಆರ್ ಸೆಲ್ ಮಾಡೋದಕ್ಕಿರುವಂತ ಪ್ಲೇಸ್. ಸೊ ಹಾಗಾದ್ರೆ ಏನಿದು ಸ್ಟಾಕ್? ಸ್ಟಾಕ್ ಅಂದ್ರೆ ಒಂದು ಕಂಪನಿಯ ಓನರ್ಶಿಪ್ ಅಂತ ಅರ್ಥ. ಸೊ ಈ ಸ್ಟಾಕ್ಸ್ ನ ಬೈ ಅಥವಾ ಸೆಲ್ ಮಾಡೋದಕ್ಕೆ ಇರುವಂತ ಪ್ಲಾಟ್ಫಾರ್ಮೇ ಸ್ಟಾಕ್ ಮಾರ್ಕೆಟ್. ಅರ್ಥ ಆಯ್ತಲ್ವಾ? ಒಂದು ಸ್ಟಾಕ್ ನ ಮಾರಲು ಅಥವಾ ಕೊಳ್ಳಲು ಇರುವಂತಹ ಜಾಗನೇ ನಾವು ಸ್ಟಾಕ್ ಮಾರ್ಕೆಟ್ ಅಂತ ಕರಿತೀವಿ. ಇಲ್ಲಿಗೆ ನಮ್ಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅಂತ ಒಂದು ಬೇಸಿಕ್ ನಾಲೆಡ್ಜ್ ಬಂತು. ಸೊ ಈಗ ಈ ಸ್ಟಾಕ್ಸ್ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಆಗ್ಲೇ ನಾನು ಹೇಳಿದ್ದೆ, ಸ್ಟಾಕ್ಸ್ ಅಂದ್ರೆ ಒಂದು ಕಂಪನಿ ಓನರ್ಶಿಪ್ ಅಂತ ಅರ್ಥ. ಅಂದ್ರೆ ಒಂದು ಕಂಪನಿಯ ಒಂದು ಓನರ್ಶಿಪ್ ಅಲ್ಲಿ ಸ್ಮಾಲ್ ಪೋರ್ಷನ್ ಏನಿರುತ್ತೆ ಅದನ್ನ ನಾವು ಸ್ಟಾಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವು ಒಂದು ಕಂಪನಿ ಸ್ಟಾಕ್ಸ್ ನ ಬೈ ಮಾಡ್ತಿದ್ವಿ ಅಂತ ಅನ್ಕೊಳ್ಳಿ. ಅಂದ್ರೆ ಯಾವ್ದೋ ಒಂದು ಕಂಪನಿ ಇರುತ್ತೆ, XYZ ಅಂತ ಕಂಪನಿ ಇರುತ್ತೆ. ಅದರಲ್ಲಿ ಒಟ್ಟು 100 ಸ್ಟಾಕ್ಸ್ ಅಥವಾ ಶೇರ್ಸ್ ಇರುತ್ತೆ. ಸೊ ಈ 100% ಅಲ್ಲಿ ನಾವೇನಾದ್ರೂ 1 ಶೇರ್ಸ್ ನ ಬೈ ಮಾಡ್ತಿದೀವಿ ಅಂದ್ರೆ ನಾವು ಆ ಕಂಪನಿದು 1% ಓನರ್ ಆಗ್ತೀವಿ ಅಂತ ಅರ್ಥ. ಸೊ ಈ ಸ್ಟಾಕ್ಸ್ ಅಥವಾ ಶೇರ್ಸ್ ಅಂದ್ರೆ ಒಂದು ಕಂಪನಿಯ ಓನರ್ಶಿಪ್ ಅಂತ ನಾವು ಅರ್ಥ ಮಾಡ್ಕೋಬಹುದು. ಓನರ್ಶಿಪ್ ನ ಒಂದು ಚಿಕ್ಕ ಭಾಗನ ನಾವು ಶೇರ್ಸ್ ಅಂತ ಕರಿತೀವಿ. ಅಂದ್ರೆ ನಾವು ಒಂದು ಕಂಪನಿ ಶೇರ್ಸ್ ನ ಬೈ ಮಾಡ್ತಿದೀವಿ ಅಂತಂದ್ರೆ ನಾವು ಆ ಕಂಪನಿಯ ಸ್ಮಾಲ್ ಓನರ್ಸ್ ಆಗ್ತಿದೀವಿ ಅಂತ ಅರ್ಥ. ಆ ಕಂಪನಿ ಲಾಭ ಅಥವಾ ನಷ್ಟ ಏನೇ ಆಗ್ಲಿ ಅದ್ರಲ್ಲಿ ನಮ್ಗೆ ಪಾಲಿರುತ್ತೆ. ಸೊ ಅದ್ ಹೇಗ್ ವರ್ಕ್ ಆಗುತ್ತೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ಒಂದು ಕಂಪನಿ ಇರುತ್ತೆ ಅಂತ ಅನ್ಕೊಳ್ಳೋಣ, ಇನ್ಫೋಸಿಸ್ ಅಂತ ತಗೊಳ್ಳೋಣ. ಅದನ್ನ ನಾವು ಕಂಪನಿ ಪ್ರೈಸ್ 100 ರುಪೀಸ್ ನಡೀತಿದೆ. ನಮ್ಮ ಹತ್ರ ಒಂದು 200 ರುಪೀಸ್ ಇರುತ್ತೆ ಅಂತ ಅನ್ಕೊಳ್ಳೋಣ. ನಾವು ಎಷ್ಟು ಈ ಕಂಪನಿ ಶೇರ್ಸ್ ನ ತಗೋಬಹುದು ಅಂದ್ರೆ 2 ಶೇರ್ಸ್ ನ ಬೈ ಮಾಡ್ಬೋದು. ಸೊ ನಾವು 100 ರುಪೀಸ್ ಕೊಟ್ಬಿಟ್ಟು 2 ಶೇರ್ಸ್ ನ ಬೈ ಮಾಡ್ಕೊಂಡು ಇಟ್ಕೊಂಡಿದೀವಿ. ಇವಾಗ ಕಂಪನಿ ಗ್ರೋತ್ ಆಗುತ್ತೆ. ಗ್ರೋತ್ ಆಗಿ 100 ರುಪೀಸ್ ನಡೀತಿರೋ ಈ ಶೇರು 120 ರುಪೀಸ್ ಹೋಗುತ್ತೆ. ಅವಾಗ ನಮಗೆ 1 ಶೇರಿಂದ 20 ರೂಪಾಯಿ ಲಾಭ ಆಗುತ್ತೆ. ಸೊ ನಮ್ಮ ಹತ್ರ 2 ಶೇರ್ ಇರೋದ್ರಿಂದ ನಮ್ ನಾವು 200 ರುಪೀಸ್ ಇನ್ವೆಸ್ಟ್ ಮಾಡಿದೀವಿ, ನಮ್ಮ ಹತ್ರ 2 ಶೇರ್ ಇದೆ. ಸೊ ಏನು 20 ರೂಪಾಯಿ ಪ್ರಾಫಿಟ್ ಆಗುತ್ತೆ, ಇದು ಕೂಡ ಮಲ್ಟಿಪ್ಲೈ ಬೈ 2 ಆಗುತ್ತೆ. ಅಂದ್ರೆ ನಮ್ಗೆ 40 ರೂಪಾಯಿ ಪ್ರಾಫಿಟ್ ಆಗುತ್ತೆ. ನಾವು ಇನ್ವೆಸ್ಟ್ ಮಾಡಿದ್ದು 200, ಬಟ್ ಇವಾಗ ನಮ್ಗೆ ಸಿಗ್ತಾ ಇರೋದು 240 ರುಪೀಸ್. ಈ ತರ ಮಾರ್ಕೆಟ್ ಅಲ್ಲಿ ನಾವು ಪ್ರಾಫಿಟ್ ಮಾಡ್ಕೋಬಹುದು. ಸೊ ಅಂದ್ರೆ ನಾವಿವಾಗ 100 ರುಪೀಸ್ ಕೊಟ್ಟು ಒಂದು ಶೇರ್ ನ ಬೈ ಮಾಡ್ತಿದೀವಿ ಅಂದ್ರೆ 100 ರುಪೀಸ್ಗಿಂತ ಜಾಸ್ತಿ ಆ ಕಂಪನಿ ಏನಾದ್ರೂ ಶೇರ್ ವ್ಯಾಲ್ಯೂ ಬೆಳೆದ್ರೆ ಅವಾಗ ನಮ್ಗೆ ಪ್ರಾಫಿಟ್ ಆಗುತ್ತೆ. ಇಫ್ ಇನ್ ಕೇಸ್ ಏನಾದ್ರೂ ಅದೇ 100 ರುಪೀಸ್ಗಿಂತ ಕಮ್ಮಿ ಏನಾದ್ರೂ ಅದ್ರ ಶೇರ್ ವ್ಯಾಲ್ಯೂಸ್ ಬೆಳೆದ್ರೆ, ಅಂದ್ರೆ ಏನ್ 100 ರುಪೀಸ್ ನಡೀತಿದೆ ಅದಕ್ಕಿಂತ ಕಮ್ಮಿ ಏನಾದ್ರೂ ಹೋದ್ರೆ ಅವಾಗ ನಮ್ಗೆ ಲಾಸ್ ಆಗುತ್ತೆ. ಸೊ ಈ ತರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಪ್ರಾಫಿಟ್ ಅಥವಾ ಲಾಸ್ ನ ಮಾಡ್ಕೋಬಹುದು. ಸೊ ಇವಾಗ ನಮಗೆ ಗೊತ್ತಾಯ್ತು, ಒಂದು ಸ್ಟಾಕ್ ಮೇಲೆ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಭ ಹೇಗಾಗುತ್ತೆ, ನಷ್ಟ ಹೇಗಾಗುತ್ತೆ ಅಂತ. ಅಂದ್ರೆ ನಾವೇನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಆ ಪ್ರೈಸ್ಗಿಂತ ಜಾಸ್ತಿ ಏನಾದ್ರೂ ಹೋದ್ರೆ ಅವಾಗ ನಮಗೆ ಪ್ರಾಫಿಟ್ ಆಗುತ್ತೆ. ನಾವು ಯಾವ ಪರ್ಟಿಕ್ಯುಲರ್ ಪ್ರೈಸ್ ಇಂದ ಇನ್ವೆಸ್ಟ್ ಮಾಡಿರ್ತೀವಿ ಆ ಪ್ರೈಸ್ಗಿಂತ ಸ್ಟಾಕ್ ಅಥವಾ ಶೇರ್ ವ್ಯಾಲ್ಯೂ ಕಮ್ಮಿ ಹೋದ್ರೆ ನಮಗೆ ಲಾಸ್ ಆಗುತ್ತೆ ಅಂತ. ಸೊ ಇವಾಗ ನಾವು ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಿದಾಗ ಪ್ರಾಫಿಟ್ ಅಥವಾ ಲಾಸ್ ಹೇಗಾಗುತ್ತೆ ಅಂತ ತಿಳ್ಕೊಂಡು, ನೆಕ್ಸ್ಟ್ ನಾವೇನ್ ತಿಳ್ಕೊಳ್ಳೋಣ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಬೇಸಿಕಲಿ ನಮಗೂ ಗೊತ್ತು, ನಿಮ್ಗೂ ಗೊತ್ತು, ಸ್ಟಾಕ್ ಮಾರ್ಕೆಟ್ ಅಲ್ಲಿ 1 ಅಥವಾ 2 ಕಂಪನಿಗಳಿರಲ್ಲ, ಎಷ್ಟೊಂದು ಕಂಪನೀಸ್ ಇರುತ್ತೆ. ಸೊ ಆ ಕಂಪನಿಗಳು ಹೇಗೆ ವರ್ಕ್ ಮಾಡಿ ಸ್ಟಾಕ್ ಮಾರ್ಕೆಟ್ ನ ಗ್ರೋ ಆಗುತ್ತೆ ಅಥವಾ ಸ್ಟಾಕ್ ಮಾರ್ಕೆಟ್ ಹೇಗೆ ಬೀಳುತ್ತೆ ಅದನ್ನ ಈ ಕಾನ್ಸೆಪ್ಟ್ ಅಲ್ಲಿ
ನಿಧಾನಕ್ಕೆ ತಿಳ್ಕೊಳ್ಳೋಣ. ಅದಾದ್ಮೇಲೆ ಮುಂದಿನ ಕ್ಲಾಸಸ್ ಅಲ್ಲಿ ಇನ್ನೂ ಡೀಪಾಗಿ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು XYZ ಕಂಪನಿ ಇರುತ್ತೆ ಅಂತ ಅನ್ಕೊಳ್ಳೋಣ. XYZ ಕಂಪನಿ, ಅದಕ್ಕೆ ಫಂಡ್ ನೆಸೆಸಿಟಿ ಇರುತ್ತೆ. ಅಂತಂದ್ರೆ ಕಂಪನಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಮಾಡ್ಬೇಕಾಗುತ್ತೆ, ಅದಕ್ಕೆ ಫಂಡ್ ನೆಸೆಸಿಟಿ ಇರುತ್ತೆ. ಸೊ ಫಂಡ್ ನಾವು ಎರಡ್ ತರ ರೈಸ್ ಮಾಡ್ಕೋಬಹುದು. ಒಂದು ಲೋನ್ ತಗೊಂಡು ರೈಸ್ ಮಾಡ್ಕೋಬಹುದು, ಲೋನ್ ತಗೊಂಡ್ರೆ ಇಂಟ್ರೆಸ್ಟ್ ರಿಟರ್ನ್ ಆ ತರದೆಲ್ಲ ಇರುತ್ತೆ. ಇನ್ನೊಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟರ್ ನ ಸರ್ಚ್ ಮಾಡೋದು. ಸೊ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟರ್ ಸರ್ಚ್ ಮಾಡೋದ್ರ ಮೂಲಕ ಕಂಪನಿ ಫಂಡ್ ರೈಸ್ ಮಾಡ್ತಾರೆ. ಈ ಇನ್ವೆಸ್ಟರ್ ಇಂದ ಫಂಡ್ ರೈಸ್ ಮಾಡೋದಕ್ಕಿರೋದೇ ಸ್ಟಾಕ್ ಮಾರ್ಕೆಟ್. ಇದ್ರಲ್ಲಿ ಒಬ್ರು ಇಬ್ರು ಇನ್ವೆಸ್ಟರ್ಸ್ ಇರಲ್ಲ, ತುಂಬಾ ಜನ, ಅಂದ್ರೆ ಸಾವಿರಾರು ಜನ, ಕೋಟ್ಯಾಂತರ ಜನ ಇನ್ವೆಸ್ಟರ್ ಇರ್ತಾರೆ. ಸೊ ಒಂದು ಕಂಪನಿಗೆ ಫಂಡ್ ನೆಸೆಸಿಟಿ ಇರುತ್ತೆ ಅಂತ ಅನ್ಕೊಳ್ಳೋಣ, ಫಂಡ್ ಬೇಕಾಗಿರುತ್ತೆ. ಆ ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಫಸ್ಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆ ಕಂಪನಿನ ಲಿಸ್ಟ್ ಮಾಡೋದಕ್ಕೆ ಡಿಸೈಡ್ ಮಾಡುತ್ತೆ. ಈ ಏನ್ XYZ ಕಂಪನಿ ಇದೆ ಗೊತ್ತಾ, ಈ ಕಂಪನಿ ಅದು ಫಸ್ಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗೋದಿಕ್ಕೆ IPO ನ ಕಾಲ್ ಮಾಡ್ತಾರೆ. IPO ಅಂತಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಅರ್ಥ. ಅಂತಂದ್ರೆ ಒಂದು ಕಂಪನಿ ಪ್ರೈವೇಟ್ ಇನ್ವೆಸ್ಟರ್ ನ ಬಿಟ್ಟು ಪಬ್ಲಿಕ್ಗೆ, ಅಂದ್ರೆ ನಾರ್ಮಲ್ ಸಾಮಾನ್ಯ ಜನಕ್ಕೆ ಫಸ್ಟ್ ಟೈಮ್ ಅದ್ರ ಶೇರ್ಸ್ ನ ಪರ್ಚೇಸ್ ಮಾಡೋದಕ್ಕೆ ಅಲೋ ಮಾಡುತ್ತಲ್ಲ, ಇದನ್ನ IPO ಅಂತ ಕರಿತೀವಿ. ಸೊ IPO ಆದ್ಮೇಲೆ ಒಂದು ಪರ್ಟಿಕ್ಯುಲರ್ ಪ್ರೈಸ್ ಫಸ್ಟ್ ಡಿಟರ್ಮೈನ್ ಆಗಿರುತ್ತೆ. ಈ ಪ್ರೈಸ್ ಇಂದ IPO ಕಾಲ್ ಮಾಡ್ತಾರೆ ಅಂತ. ಅದನ್ನ ಮುಂದಿನ ದಿನಗಳಲ್ಲಿ ನಾನು ಹೇಳ್ಕೊಡ್ತೀನಿ ಇನ್ನು ಡೀಪ್ ಆಗಿ IPO ಅಂದ್ರೆ ಏನು ಅಂತ. ಸೊ ಫಸ್ಟ್ IPO ಕಾಲ್ ಆಗುತ್ತೆ. IPO ಕಾಲ್ ಆದ್ಮೇಲೆ NSE ಅಥವಾ BSE ಅಥವಾ ಎರಡರಲ್ಲೂ ಕಂಪನಿ ಬಂದು ಲಿಸ್ಟ್ ಆಗುತ್ತೆ. ಸೊ ಈ ತರ ಕಂಪನಿ NSE ಮತ್ತೆ BSE ನ ಲಿಸ್ಟ್ ಆದ್ಮೇಲೆ ನಾರ್ಮಲ್ ಆಗಿ ಆ ಶೇರ್ಸ್ ನ ಇನ್ವೆಸ್ಟ್ಮೆಂಟ್ ಮಾಡೋದಿಕ್ಕೆ ಅವೈಲೇಬಲ್ ಇರುತ್ತೆ. ಅದು NSE ಅಥವಾ BSE ನ ಲಿಸ್ಟ್ ಆಗ್ತಿದೆ ಅಂದ್ರೆ ನಾರ್ಮಲ್ ಇನ್ವೆಸ್ಟರ್ಸ್, ರಿಟೇಲರ್ಸ್ ಎಲ್ರಿಗೂ ಆ ಶೇರ್ಸ್ ಅವೈಲೇಬಲ್ ಆಗಿರುತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದಿಕ್ಕೆ. ಸೊ ಯಾರಿಗೆ ಆ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡೋದಿಕ್ಕೆ ಇಂಟ್ರೆಸ್ಟ್ ಇದೆಯೋ, ಯಾರಿಗೆ ಆ ಕಂಪನಿಯ ಶೇರ್ಸ್ ನ ಬೈ ಮಾಡೋ ಇಂಟ್ರೆಸ್ಟ್ ಇದೆಯೋ ಅಂತ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಆ ಕಂಪನಿ ಸ್ಟಾಕ್ಸ್ ನ ಬೈ ಮಾಡ್ತಾರೆ. ಆವಾಗ ಕಂಪನಿಗೆ ಏನ್ ಫಂಡ್ ಬೇಕಿತ್ತು, ಎಲ್ಲರೂ ಬಂದು ಬೈ ಮಾಡ್ಬೇಕಾದ್ರೆ ಕಂಪನಿಗೆ ಏನ್ ಬೇಕಿತ್ತು, ಫಂಡ್. ಸೊ ಫಂಡ್ ಅದು ಕಂಪನಿಗೆ ಸಿಗುತ್ತೆ. ಯಾವ ಕಂಪನಿಯವರು ಬೈ ಮಾಡಿರ್ತಾರೆ ಇನ್ವೆಸ್ಟರ್ಸ್, ಅವರು ಆ ಕಂಪನಿದು ಓನರ್ಶಿಪ್ ನ ತಗೊಂತಾರೆ. ಸೊ ನೀನು ಒಂದು ಕಂಪನಿ ಶೇರ್ಸ್ ನ ಬೈ ಮಾಡಿ ನಿಮ್ಮ ಹತ್ರ ಇಟ್ಕೊಂತಿದ್ದೀರಾ ಅಂತಂದ್ರೆ ನೀವು ಆ ಕಂಪನಿದು ಓನರ್ಶಿಪ್ ನ ಬೈ ಮಾಡಿ ನಿಮ್ಮ ಹತ್ರ ಇಟ್ಕೊಂತಿದ್ದೀರಾ ಅನ್ನೋ ತರ ಲೆಕ್ಕಾಚಾರದಲ್ಲಿ ಬರುತ್ತೆ. ಸೊ ಕಂಪನಿಗೆ ಬಿಸ್ನೆಸ್ಗೆ ಏನ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಗಲಿಕ್ಕೆ ದುಡ್ಡು ಬೇಕು, ಅದು ಯಾವುದೇ ಲೋನ್ ತಗೊಳ್ದಿರೋ ಹಾಗೆ ಇನ್ವೆಸ್ಟರ್ಸ್ ಬಂದು ಆ ತರ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿ ಅದರಿಂದ ಫಂಡ್ ರೈಸ್ ಮಾಡ್ಕೊಂತಾರೆ. ಆಗ ಅವ್ರು ಏನ್ ಡೆವಲಪ್ ಮಾಡ್ಬೇಕು ಆ ಕಂಪನಿ ಡೆವಲಪ್ಮೆಂಟ್ ನ ಮಾಡಿ ಅದರಿಂದ ಪ್ರಾಫಿಟ್ ಮಾಡ್ಕೊಂತಾರೆ. ಸೊ ಹಾಗಿದ್ರೆ ಕಂಪನಿಗೆ ಏನೋ ಫಂಡ್ ಸಿಕ್ತು, ಇದರಿಂದ ಇನ್ವೆಸ್ಟ್ ಮಾಡೋ ಅಂತ ನಮ್ಮಂತವ್ರಿಗೆ ಏನ್ ಪ್ರಾಫಿಟ್ ಅಥವಾ ಏನ್ ಯೂಸ್ ಅನ್ನೋ ಒಂದು ಕ್ವಶನ್ ಬರುತ್ತಲ್ವಾ. ಅದಕ್ಕೆ ಇವಾಗ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಇಂದ ನೋಡೋಣ. ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಕಂಪನಿ ಶೇರ್ಸ್ ಲಿಸ್ಟ್ ಆದ್ಮೇಲೆ ಅವರು ಫಂಡ್ ಎಲ್ಲ ಇನ್ವೆಸ್ಟ್ ಮಾಡಿ ಆ ಕಂಪನಿ ಶೇರ್ಸ್ ನ ಬೈ ಮಾಡ್ತಾರೆ. ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಈ ಫಂಡ್ ನೆಲ್ಲ ತಗೊಂಡು ಕಂಪನಿದು ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ, ವರ್ಕ್ ಮಾಡ್ತಾರೆ. ಸೊ ಕಂಪನಿ ಎಕ್ಸ್ಪಾನ್ಷನ್ಗೆ ಯೂಸ್ ಮಾಡ್ತಾರೆ ಈ ಫಂಡ್ ನ. ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಮಾಡಿದಾಗ ಬೇರೆ ಬೇರೆ ಬಿಸ್ನೆಸ್ ಡೀಲಿಂಗ್ಸ್ ಅದೆಲ್ಲ ಸಿಗ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ಕಂಪನಿ ಪ್ರೈಸ್ ಏನು ಇರುತ್ತೆ ಅಷ್ಟೇ ಇರಲ್ಲ. ಫಾರ್ ಎಕ್ಸಾಂಪಲ್ 100 rupees ಅಲ್ಲಿ ಲಿಸ್ಟ್ ಆಗಿದೆ ಅಂದ್ರೆ ಕಂಪನಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಗ್ತಿದ್ದಂಗೆ ಬರೀ 100 rupees ಅಲ್ಲಿ ಆಗಲ್ಲ. ಈ 100 rupees ಪ್ರೈಸ್ ಕೂಡ ಮೇಲೆ ಮೇಲೆ ಹೋಗ್ತಾ ಇರುತ್ತೆ. 120, 130, 150, 200 ಆತರ ಎಷ್ಟಾದ್ರೂ ಹೋಗ್ಬೋದು. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ಕಂಪನಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಇದ್ದಾಗೆ ಸ್ಟಾಕ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಏನ್ ಶೇರ್ ಪ್ರೈಸ್ ಜಾಸ್ತಿ ಆಗುತ್ತಲ್ವಾ ಅದೇ. ಸೊ ಒಂದು ಕಂಪನಿ ಹೇಗೆ ಪರ್ಫಾರ್ಮೆನ್ಸ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಅದ್ರದ್ದು ಶೇರ್ ವ್ಯಾಲ್ಯೂನಲ್ಲಿ ಏನು ಅದ್ರದ್ದು ಸ್ಟಾಕ್ ವ್ಯಾಲ್ಯೂ, ಸ್ಟಾಕ್ ಪ್ರೈಸ್ ಇರುತ್ತೆ ಅದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಇನ್ವೆಸ್ಟರ್ಸ್ಗೆ ಈಗ 100 rupees ಅಲ್ಲಿ ತಗೊಂಡಿದ್ದಾಗ ಕಂಪನಿ ಗ್ರೋ ಆಗ್ತಿದ್ದಂಗೆ 100 rupees ಇರೋದು 200 rupees ಆದ್ರೆ ಇನ್ವೆಸ್ಟರ್ಗೆ 100 rupees ಪ್ರಾಫಿಟ್ ಆಗುತ್ತೆ. ಅದೇ 300 rupees ಹೋದ್ರೆ 200 rupees ವ್ಯಾಲ್ಯೂ ಪ್ರಾಫಿಟ್ ಆಗುತ್ತೆ. ಇದೇ ತರ ಇನ್ವೆಸ್ಟರ್ಸ್ಗೆ ಕಂಪನಿ ಗ್ರೋತ್ ಆಗ್ತಿದ್ದಂಗೆನೆ ಅದ್ರದ್ದು ಶೇರ್ ಪ್ರೈಸ್ ಜಾಸ್ತಿ ಆಗಿ ಅದರಿಂದ ಪ್ರಾಫಿಟ್ ಆಗುತ್ತೆ. ಸೊ ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಬರೀ ಶೇರ್ ಪ್ರೈಸ್ ಇಂದ ಮಾತ್ರ ಇನ್ವೆಸ್ಟರ್ಸ್ಗೆ ಪ್ರಾಫಿಟ್ ಆಗೋದಿಲ್ಲ. ಅವ್ರೇನ್ ಪರ್ಸನಲಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇಂದ ಪ್ರಾಫಿಟ್ ಮಾಡ್ಕೊಂಡಿರ್ತಾರೆ
ಅದ್ರಲ್ಲೂ ಕೂಡ ಇಷ್ಟು ಪರ್ಸೆಂಟ್ ಅಂತ ಡಿವಿಡೆಂಡ್ ಅಂತ ಡಿಕ್ಲೇರ್ ಮಾಡ್ತಾರೆ. ಈ ಡಿವಿಡೆಂಡ್ ಅಂದ್ರೆ ಏನು ಅಂತಂದ್ರೆ ಕಂಪನಿ ಏನ್ ಪ್ರಾಫಿಟ್ ಆಗಿರುತ್ತೆ ಅದ್ರಲ್ಲಿ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ ಇನ್ವೆಸ್ಟರ್ಸ್ ಅಥವಾ ಬೈಯರ್ಸ್, ಅವರಿಗೆ ಆ ಪ್ರಾಫಿಟ್ ಅಲ್ಲಿ ಇಷ್ಟು ಪರ್ಸೆಂಟ್ ಅಥವಾ ಇಷ್ಟು ರೂಪಾಯಿ ಅಂತ ಅವ್ರ ಕಂಪನಿಯವರು ಡಿಕ್ಲೇರ್ ಮಾಡ್ತಾರೆ, ಅದನ್ನ ನಾವು ಡಿವಿಡೆಂಡ್ ಅಂತ ಕರಿತೀವಿ. ಸೊ ಈ ತರ ಇನ್ವೆಸ್ಟರ್ಸ್ ಪ್ರಾಫಿಟ್ ಮಾಡ್ಕೋಬಹುದು. ಯಾವ ತರ? ಒಂದು, ಶೇರ್ ವ್ಯಾಲ್ಯೂಸ್ ಅಥವಾ ಶೇರ್ ಪ್ರೈಸ್ ಜಾಸ್ತಿ ಆದಾಗ, ಇನ್ನೊಂದು ಡಿವಿಡೆಂಟ್ ಮುಖಾಂತರ. ಸೊ ಈ ಪಾರ್ಟ್ ಕ್ಲಿಯರ್ ಆಯ್ತಲ್ವಾ ಎಲ್ಲರಿಗೂ? ಅಂತಂದ್ರೆ ಬರೀ ಇನ್ವೆಸ್ಟರ್ಸ್ ಜೊತೆಗೆ ಕಂಪನಿ ಕೂಡ ಗ್ರೋತ್ ಆಗುತ್ತೆ. ಸೊ ಇದು ಒಂಥರ ಹೇಗೆ ಅಂತಂದ್ರೆ, ನಾವು ಹೋಗಿ ಇನ್ವೆಸ್ಟ್ ಮಾಡ್ತೀವಿ ಆ ಕಂಪನಿ ಮೇಲೆ, ಕಂಪನಿ ಚೆನ್ನಾಗಿ ಹೋದ್ರೆ ನಮಗ್ ಪ್ರಾಫಿಟ್ ಆಗುತ್ತೆ, ಕಂಪನಿ ಚೆನ್ನಾಗಿ ಹೋಗಿಲ್ಲ ಅಂದ್ರೆ ನಮಗ್ ಲಾಸ್ ಆಗುತ್ತೆ. ನೆಕ್ಸ್ಟ್, ಇವಾಗ ನಾವು ತಿಳ್ಕೊಂಡ್ವಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಶೇರ್ ಅಂದ್ರೆ ಏನು, ಅದಾದ್ಮೇಲೆ ಶೇರ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ, ಕಂಪನೀಸ್ ಹೇಗೆ ಶೇರ್ ಮಾರ್ಕೆಟ್ ನ ಯುಟಿಲೈಸ್ ಮಾಡ್ಕೊಂಡು ಗ್ರೋ ಆಗ್ತವೆ, ಹಾಗೆ ಇನ್ವೆಸ್ಟ್ಮೆಂಟ್ ಮಾಡುವಂತ ಇನ್ವೆಸ್ಟರ್ಸ್ಗೆ ಸ್ಟಾಕ್ ಮಾರ್ಕೆಟ್ ಇಂದ ಏನ್ ಪ್ರಾಫಿಟ್ ಆಗುತ್ತೆ ಅಂತ. ಇವಾಗ ನಾವು ನೋಡ್ಕೊಳ್ಳೋಣ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ. ಸೊ ಇವಾಗ ಡೌಟ್ ಬಂದೇ ಬರುತ್ತೆ, ಹಂಗೇನಾದ್ರೂ ಗ್ರೋ ಆಗೋದಿದ್ರೆ ನಾವು ಬ್ಯಾಂಕ್ ಅಲ್ಲೇ ಇಟ್ಬೋದು, ಏನಕ್ಕೆ ನಾವು ತಗೊಂಡೋಗಿ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಇನ್ವೆಸ್ಟ್ ಮಾಡ್ಬೇಕು ಅಂತ, ಸ್ಟಾಕ್ಸ್ ಮೇಲೆ ಯಾಕೆ ಇನ್ವೆಸ್ಟ್ ಮಾಡ್ಬೇಕಂತ. ಒಂದು, ಇದನ್ನ ಸ್ಮಾಲ್ ಅಮೌಂಟ್ ಇಂದ ಕೂಡ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ಸ್ಮಾಲ್ ಅಮೌಂಟ್ ಅಂದ್ರೆ 100,000 rupees ಇಂದ ಕೋಟ್ಯಾಂತರ ರೂಪಾಯಿವರೆಗೂ ನಾವು ಇನ್ವೆಸ್ಟ್ ಮಾಡ್ಕೊಂತ ಹೋಗ್ಬೋದು. ಇದು ಒಂದು. ಎರಡನೇದು, ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಟ್ ಮಾಡ್ಕೋಬಹುದು. ಅಂದ್ರೆ ನಾವು ದೀರ್ಘಕಾಲಕ್ಕೆ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಂದ್ರೆ ಇದ್ರಲ್ಲಿ ನಾವು ಇನ್ವೆಸ್ಟ್ ಮಾಡೋದ್ರಿಂದ ನಮ್ದು ಏನ್ ಗೋಲ್ಡ್ ಬ್ಯಾಂಕ್ ಅಲ್ಲಿ FD ಮಾಡ್ತೀವಲ್ವಾ ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಇದ್ರಲ್ಲಿ ಸಿಗುತ್ತೆ. ಸೊ ಹೈಯರ್ ರಿಟರ್ನ್ಸ್ ಒಂದು ಕಂಪೇರ್ ಟು FD. ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಮಾಡಿದ್ರೆ ನಮ್ಗೆ 8 to 9% ಮ್ಯಾಕ್ಸಿಮಮ್ ಸಿಗ್ಬೋದು, ಬಟ್ ಇದ್ರಲ್ಲಿ ನಾವು ತಗೊಂಡ್ರೆ ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾವು ಬಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ಅದು ಕೂಡ ಲೆಸರ್ ಟೈಮ್ ಅಲ್ಲಿ. ಅದಾದ್ಮೇಲೆ ಹಿಸ್ಟೋರಿಕಲಿ ನಾವು ನೋಡಿದ್ರೆ ಸ್ಟಾಕ್ ಮಾರ್ಕೆಟ್ ಹೈಯೆಸ್ಟ್ ರಿಟರ್ನ್ಸ್ ಕೊಟ್ಟಿದೆ. ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಾವೇನು ಫಿಕ್ಸ್ಡ್ ಡೆಪಾಸಿಟ್ ಮಾಡ್ತೀವಿ ಅಥವಾ ಲ್ಯಾಂಡ್ ಪರ್ಚೇಸ್ ಮಾಡ್ತೀವಿ ಅದೆಲ್ಲದಕ್ಕಿಂತ ಕಂಪ್ಯಾರಿಟಿವ್ಲಿ ಇದು ಹೈಯೆಸ್ಟ್ ನಮಗೆ ಏನು ರಿಟರ್ನ್ಸ್ ನ ಪ್ರೊವೈಡ್ ಮಾಡಿ ಕೊಟ್ಟಿದೆ. ಅದಾದ್ಮೇಲೆ ಇನ್ಫ್ಲೇಷನ್ ಅಂತ ಅಂದ್ರೆ ಗೊತ್ತಿರುತ್ತೆ, ಈ ಇನ್ಫ್ಲೇಷನ್ ನ ಬೀಟ್ ಮಾಡೋದಕ್ಕೆ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಇನ್ಫ್ಲೇಷನ್ ಅಂದ್ರೆ ಬೆಲೆ ದುಬ್ಬರ ಅಂತ ಅನ್ಕೋಬಹುದು. ಸೊ ಇಯರ್ ಇಂದ ಇಯರ್ಗೆ ಮನಿ ವ್ಯಾಲ್ಯೂ ಸೇಮ್ ಇರಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಲಾಸ್ಟ್ ಇಯರ್ ನಿಮ್ಗೆ 100 ರೂಪಾಯಿಗೆ ಎಷ್ಟು ಐಟಮ್ಸ್ ನ ತಗೊಳಕ್ ಸಾಧ್ಯ ಆಗ್ತಿತ್ತೋ ಅದೇ 100 ರೂಪಾಯಿಗೆ ಈ ಇಯರ್ ಅಷ್ಟು ಐಟಮ್ಸ್ ನಾವು ತಗೊಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಇದರಿಂದ ನಮ್ಗೆ ಪರ್ಚೇಸಿಂಗ್ ಪವರ್ ಕಮ್ಮಿ ಆಗುತ್ತೆ. ಅದೇ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾವೇನು ಇನ್ಫ್ಲೇಷನ್ ಇದೆಯಲ್ಲ ಅದನ್ನ ನಾವು ಬೀಟ್ ಮಾಡ್ಕೋಬಹುದು, ಯಾಕಂದ್ರೆ ಅದರಲ್ಲಿ ರಿಟರ್ನ್ಸ್ ಜಾಸ್ತಿ ಇರೋದ್ರಿಂದ. ಆಮೇಲೆ ಕಂಪನಿ ಓನರ್ಶಿಪ್ ಸಿಗುತ್ತೆ. ಆ ಕಂಪನಿನಲ್ಲಿ ಯಾವುದೇ ಒಂದು ಡಿಸಿಷನ್ ನ ತಗೊಂತಿದ್ದಾರೆ ಅನ್ಕೊಳ್ಳಿ, ನೀವು ಯಾವುದೋ ಒಂದು XYZ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿದೀರಾ, ಆ ಕಂಪನಿ ಓನರ್ಸ್ ಆಗ್ತೀರಾ, ಆ ಕಂಪನಿನಲ್ಲಿ ಯಾವುದೇ ಒಂದು ಡಿಸಿಷನ್ ತಗೋಬೇಕಾದ್ರೆ ನಿಮ್ಗೆ ವೋಟಿಂಗ್ ಪವರ್ ಅಂತ ಸಿಗುತ್ತೆ. ಸೊ ಆ ಕಂಪನಿದು ಪ್ರಾಫಿಟ್ ಅಥವಾ ಲಾಸ್ ಎಲ್ಲಾದ್ರದ್ದು ರಿಪೋರ್ಟ್ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಡಿವಿಡೆಂಡ್ ಇಂದ ಕೂಡ ನಾವು ಪ್ರಾಫಿಟ್ ಮಾಡ್ಕೊಬಹುದು. ನಾನು ಅವಾಗಲೇ ಹೇಳಿದೆ ಕಂಪನಿ ಗ್ರೋತ್ ಆಗ್ತಿದ್ರ ಜೊತೆಗೆ ಶೇರ್ ಪ್ರೈಸ್ ಕೂಡ ಗ್ರೋ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಕಂಪನಿ ಏನ ಮಾಡುತ್ತೆ ಅಂದ್ರೆ ತನಗ್ ಆಗುವಂತ ಪ್ರಾಫಿಟ್ ಅಲ್ಲಿ ಇಷ್ಟು ಅಂತ ಪ್ರತಿ ಇನ್ವೆಸ್ಟರ್ಗೆ ಡಿವಿಡೆಂಡ್ ಕೊಡುತ್ತೆ. ಇದರಿಂದ ಪ್ಯಾಸಿವ್ ಇನ್ಕಮ್ ಕೂಡ ಜನರೇಟ್ ಆಗ್ತಾ ಇರುತ್ತೆ. ಈ ಪ್ಯಾಸಿವ್ ಇನ್ಕಮ್ ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮತ್ತೆ ರೀಇನ್ವೆಸ್ಟ್ ಮಾಡ್ಕೋಬಹುದು. ಇದ್ರ ಜೊತೆಗೆ ಕಾಂಪೌಂಡಿಂಗ್ ಮಾಡ್ಕೋಬಹುದು. ಕಾಂಪೌಂಡಿಂಗ್ ಅಂತಂದ್ರೆ ನಮಗ್ ಗೊತ್ತು, ಆಲ್ರೆಡಿ ಇರೋ ದುಡ್ಡಿಂದ ಮತ್ತೆ ದುಡ್ಡು ಮಾಡ್ಕೊಳ್ಳೋಂಥದ್ದು. ಏನ್ ಡಿವಿಡೆಂಡ್ ಅಥವಾ ಶೇರ್ ಪ್ರೈಸ್ ಅಲ್ಲಿ ಪ್ರಾಫಿಟ್ ಆಗಿರತ್ತೆ ಅದನ್ನ ತಗೊಂಡು ಮತ್ತೆ ರೀಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಾಗ ಅದರಿಂದನೂ ಕೂಡ ನಾವು ಮನಿ ಗ್ರೋ ಮಾಡ್ಕೋಬಹುದು. ಇದ್ರ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಸ್ಟಾಕ್ಸ್ ಗಳು ಇರೋದ್ರಿಂದ, ತುಂಬಾ ಸೆಕ್ಟರ್ ಗಳು ಇರೋದ್ರಿಂದ ಡೈವರ್ಸಿಫಿಕೇಶನ್ ಆಗುತ್ತೆ. ಅಂದ್ರೆ ನಾವು ಯಾವ್ದೋ ಒಂದು ಪರ್ಟಿಕ್ಯುಲರ್ ಆಗಿ ಒಂದೇ ಒಂದು ಕಂಪನಿ ಅಥವಾ ಒಂದೇ ಒಂದು ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡಲ್ಲ. ಇದರಲ್ಲಿ ನಾವು ಬೇರೆ ಬೇರೆ ಸೆಕ್ಟರ್ ನಲ್ಲಿ ಬೇರೆ ಬೇರೆ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ರಿಸ್ಕ್ ಅನ್ನೋದೇನಿರುತ್ತೆ ಇದು ಕಮ್ಮಿ ಇರುತ್ತೆ, ಲೋ ರಿಸ್ಕ್ ಇರುತ್ತೆ. ಸೊ ಅದಾದ್ಮೇಲೆ ಈಸಿಯಾಗಿ ಯಾವುದೇ ತರದ ಕಾಂಪ್ಲಿಕೇಶನ್ ಇಲ್ಲದೆ, ಇವಾಗ ನೀವು ಯಾವ್ದಾದ್ರು ಒಂದು ರಿಯಲ್ ಎಸ್ಟೇಟ್ ನಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದೀವಿ ಅಂದ್ರೆ ಅದ್ರಲ್ಲಿ ಫಸ್ಟ್ ನಿಮ್ಗೆ ಆ ರಿಯಲ್ ಎಸ್ಟೇಟ್ ಗೆ ಬೇಕಾಗಿರೋ ಲ್ಯಾಂಡ್ ನ ಸೆಲ್ ಮಾಡೋಕೆ ರೆಡಿ ಆಗಿರ್ಬೇಕು. ಅದಾದ್ಮೇಲೆ ಪ್ರೈಸಸ್ ಕನ್ವರ್ಷನ್ ಅದು ಇದು ಅಂತ ಏನೇನೋ
ಎಷ್ಟೊಂದು ಪ್ರೊಸೀಜರ್ ಇರುತ್ತೆ. ಬಟ್ ನಾವಿದ್ರಲ್ಲಿ ಈಸಿಯಾಗಿ ಬೈ ಅಥವಾ ಸೆಲ್ ಮಾಡ್ಕೋಬಹುದು. ಈಸಿ ಬೈ ಆರ್ ಸೆಲ್ ಆಗುತ್ತೆ ಶೇರ್ಸ್ದು. ಸೊ ಯಾವುದೇ ತರದ ಕಾಂಪ್ಲಿಕೇಶನ್ ಇರಲ್ಲ. ಅದಾದ್ಮೇಲೆ ಈ ಇನ್ವೆಸ್ಟ್ ಮಾಡೋರ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಅಂದ್ರೆ ಇನ್ವೆಸ್ಟ್ ಮಾಡ್ತಾರಲ್ಲ ಅವ್ರ ಫಂಡು ಯಾವುದೇ ತರದ ಮೋಸ ಏನು ಆಗ್ಬಾರ್ದು ಅಂತ ಪ್ರೊಟೆಕ್ಟ್ ಮಾಡೋದಕ್ಕೆ ರೆಗ್ಯುಲೇಟರಿ ಬಾಡೀಸ್ ಇದೆ, ಸೆಬಿ ಇರುತ್ತೆ. ಸೊ ಅದು ಸ್ಟಾಕ್ಸ್ ಇನ್ವೆಸ್ಟರ್ಸ್ ಎಲ್ಲಾ ರೈಟ್ಸ್ ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಅದಾದ್ಮೇಲೆ ನಾವು ಈ ಸ್ಟಾಕ್ಸ್ ನ ಯಾವಾಗ ಬೇಕಾದ್ರೂ ಅವಾಗ ಬೈ ಅಥವಾ ಸೆಲ್ ಮಾಡ್ಕೋಬಹುದು. ನಾವ್ ಇವತ್ ಬೈ ಮಾಡಿ ನಾವ್ ಬೇಕಾದ್ರೆ ಒಂದು 3 ತಿಂಗಳಲ್ಲಾದ್ರೂ ಸೆಲ್ ಮಾಡ್ಕೋಬಹುದು, 6 ತಿಂಗಳಲ್ಲಾದ್ರೂ ಸೆಲ್ ಮಾಡ್ಕೋಬಹುದು. ನಮ್ಗೆ ಯಾವಾಗ ದುಡ್ಡಿನ ನೆಸೆಸಿಟಿ ಇರುತ್ತೋ ಅವಾಗೆಲ್ಲ ನಾವು ಸ್ಟಾಕ್ ನ ಸೆಲ್ ಮಾಡ್ಕೋಬಹುದು. ಸೊ ಈ ಎಲ್ಲಾ ಕಾರಣಗಳಿಂದ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು. ಸೊ ಇವಾಗ ಯಾವ್ಯಾವ್ದೋ ಕಂಪನಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೇಳಿದ್ವಿ ಇನ್ವೆಸ್ಟ್ ಮಾಡ್ಬೇಕು ಅಂತ. ಯಾವ್ದಾವ್ದೋ ಕಂಪನಿ ಮೇಲೆ ಹೋಗಿ ಇನ್ವೆಸ್ಟ್ ಮಾಡೋದಿಕ್ಕಾಗಲ್ಲ. ಎಷ್ಟೊಂದು ಕಂಪನೀಸ್ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, 1000-2000+ ಕಂಪನೀಸ್ ಇರುತ್ತೆ. ಈ ತರ ಯಾವ್ದಾವ್ದೋ ಕಂಪನೀಸ್ ಮೇಲೆ ನಾವು ತಗೊಂಡೋಗಿ ದುಡ್ಡು ಹಾಕಿದ್ರೆ ನಮಗೆ ಲಾಸಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಯಾವ ಕಂಪನಿ ಶೇರ್ಸ್ ನ ಯಾವ ಟೈಮಲ್ಲಿ ಬೈ ಮಾಡ್ಬೇಕು, ಸೆಲ್ ಮಾಡ್ಬೇಕು, ಈ ತರ ಎಷ್ಟೊಂದು ಕಂಪನೀಸ್ ಇರತ್ತಲ್ವಾ, ಈ ತರ ಸ್ಟಾಕ್ಸ್ ನ ನಾವು ಹೇಗೆ ಪಿಕ್ ಮಾಡ್ಬೇಕು, ಇದನ್ನೆಲ್ಲ ಕಲ್ತ್ಕೊಳ್ಳೋದಿಕ್ಕೆ ನೀವು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಏನ್ ಕೊಟ್ಟಿದೀವಿ ಆ ನಂಬರ್ಗೆ ಕಾಲ್ ಮಾಡಿ ಅಥವಾ ಆ ವೆಬ್ಸೈಟ್ ನ ವಿಸಿಟ್ ಮಾಡಿ. ನಾವು ನಿಮ್ಗೆ ಫ್ರೀ ಆಗಿ ಮಾರ್ಕೆಟ್ ನ ಕಲ್ಸ್ಕೊಡ್ತೀವಿ.